ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ 2026-27ನೇ ಸಾಲಿನ RTE ಉಚಿತ ಪ್ರವೇಶದ ಬಗ್ಗೆ ಅರ್ಜಿ ಸಲ್ಲಿಸುವ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ. ಇದು ಪೋಷಕರಿಗೆ ಒಂದು ಪ್ರಮುಖ ಸುದ್ದಿ. ನಿಮ್ಮ ಮಕ್ಕಳನ್ನು ಪ್ರತಿಷ್ಠಿತ ಖಾಸಗಿ ಶಾಲೆಗಳಲ್ಲಿ ಉಚಿತವಾಗಿ ಓದಿಸಬೇಕೆಂಬ ಆಸೆ ನಿಮಗಿದೆ. ಹಾಗಾದರೆ ಈ ವಿಡಿಯೋ ನಿಮಗಾಗಿ. 2026-27ನೇ ಸಾಲಿನ RTE ರೈಟ್ ಟು ಎಜುಕೇಷನ್ ಅಡಿಯಲ್ಲಿ ಉಚಿತ ಪ್ರವೇಶಕ್ಕಾಗಿ ಅರ್ಜಿ ಪ್ರಕ್ರಿಯೆ ಇಂದಿನಿಂದಲೇ ಅಂದರೆ ಏಪ್ರಿಲ್ 21, 2026 ಇದರಿಂದ ಆರಂಭವಾಗಿದೆ. ಅರ್ಜಿ ಸಲ್ಲಿಸಲು ಯಾರು ಅರ್ಹರು, ಯಾವ ದಾಖಲೆಗಳು ಬೇಕು, ಕೊನೆಯ ದಿನಾಂಕ ಯಾವಾಗ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಮರೆಯದೆ ಕೊನೆಯವರೆಗೆ ನೋಡಿ. ಇದರಲ್ಲಿ ಒಂದು ಪ್ರಮುಖವಾದ ಅಂದರೆ ಇಂಪಾರ್ಟೆಂಟ್ ಡೇಟ್ಸ್ ಕೂಡ ಇದೆ. ಅರ್ಜಿ ಸಲ್ಲಿಸಲಿಕ್ಕೆ ಆರಂಭ ಏಪ್ರಿಲ್ 21 ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ 17 ಅಂದರೆ ಮೇ 17. ಏಪ್ರಿಲ್ 21ಕ್ಕೆ ಅರ್ಜಿ ಸಲ್ಲಿಸಲು ಆರಂಭವಾಗಿ ಕೊನೆಯ ದಿನಾಂಕ ಮೇ 17ರವರೆಗೆ ಇದೆ. ಈ ಅವಧಿಯ ಒಳಗಡೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿಯನ್ನು ಯಾರ್ಯಾರು ಸಲ್ಲಿಸಬಹುದು? ಹೂ ಕ್ಯಾನ್ ಅಪ್ಲೈ? RTE ಅಡಿಯಲ್ಲಿ ಈ ವರ್ಗದವರು ಎಲ್ಲರೂ ಕೂಡ ಅರ್ಹರಾಗಿರ್ತಾರೆ. ಅಂದರೆ SC ST ಇವರು ಕೂಡ ಕಡ್ಡಾಯವಾಗಿ ಜಾತಿ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. SC ST ಅವರು ಅವರ ಜಾತಿ ಪ್ರಮಾಣ ಪತ್ರ ಏನುಂಟು ಅದನ್ನು ಕೂಡ ಮಾಡಿಟ್ಟಿರಬೇಕು. ಹಿಂದುಳಿದ ವರ್ಗ ಅಂತೇಳಿದರೆ ಅದರಲ್ಲಿ ಕೆಟಗರಿ 1, 2A, 2B, 3A, 3B ಇವರು ಕೂಡ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಮಾಡಿಟ್ಟಿರಬೇಕು. ಇದು ಕೂಡ ಅವಶ್ಯಕ. ಇನ್ನು ದುರ್ಬಲ ವರ್ಗದವರು ಕೂಡ ಅಂದರೆ ಆದಾಯ ಪ್ರಮಾಣ ಪತ್ರದ ಆಧಾರದ ಮೇಲೆ ಕೂಡ ಅರ್ಜಿ ಸಲ್ಲಿಸಬಹುದು. ವಿಶೇಷ ಆದ್ಯತೆ ಅಂತೇಳಿದರೆ ರೈತರ ಆತ್ಮಹತ್ಯೆ ಪ್ರಕರಣದ ಮಕ್ಕಳು, ಅನಾಥ ಮಕ್ಕಳು, HIV ಸೋಂಕಿತ ಮಕ್ಕಳು, ಮಂಗಳಮುಖಿ ಮಕ್ಕಳು ಹಾಗೂ ವಿಶೇಷ ಅಗತ್ಯತೆಯುಳ್ಳ ಅಂದರೆ ಡಿಸೆಬಿಲಿಟಿ ಮಕ್ಕಳಿಗೂ ಕೂಡ ಮೊದಲ ಆದ್ಯತೆಯನ್ನು ನೀಡ್ತಾರೆ. ಇನ್ನು ವಯೋಮಿತಿ ಏಜ್ ಲಿಮಿಟ್ ಅಂತ ಹೇಳಿದರೆ ನಿಮ್ಮ ಮಗುವಿನ ವಯಸ್ಸು LKG ಪ್ರವೇಶಕ್ಕೆ ಕನಿಷ್ಠ 4 ವರ್ಷ ಹಾಗೂ ಗರಿಷ್ಠ 6 ವರ್ಷ ಇರಬೇಕು. 1ನೇ ತರಗತಿ ಪ್ರವೇಶಕ್ಕೆ ಕನಿಷ್ಠ 6 ವರ್ಷ ಹಾಗೂ ಗರಿಷ್ಠ 8 ವರ್ಷ. ಇನ್ನು ನಿಮಗೆ ಯಾವುದೆಲ್ಲ ದಾಖಲೆಗಳು ಬೇಕು ಅಂದರೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಯಾವುದೆಲ್ಲ ಬೇಕು ಅಂತ ಹೇಳಿದರೆ ಮಗುವಿನ ಆಧಾರ್ ಕಾರ್ಡ್, ಪೋಷಕರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಮೊಬೈಲ್ ಸಂಖ್ಯೆ ಅಂದರೆ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರಬೇಕು. ವಿಶೇಷ ವರ್ಗದವರಾಗಿದ್ದರೆ ಸಂಬಂಧಪಟ್ಟ ವೈದ್ಯಕೀಯ ಅಥವಾ ಇತರೆ ದೃಢೀಕರಣ ಪತ್ರ ಕೂಡ ನೀವು ಇಡಬೇಕು. ಇದು ಕೂಡ ನೀವು ಮೊದಲೇ ಮಾಡಿಟ್ಟಿರಬೇಕು. ಅಂದರೆ ಅರ್ಜಿ ಸಲ್ಲಿಸುವಾಗ ಈ ಎಲ್ಲ ಡಾಕ್ಯುಮೆಂಟು ಕೂಡ ನಿಮ್ಮಲ್ಲಿ ರೆಡಿ ಇರಬೇಕು. ಇನ್ನು ನಿಮಗೆ ಯಾವ ರೀತಿ ನೀವು ಅಪ್ಲೈ ಮಾಡೋದು ಅಂತ ಹೇಳಿದರೆ ಅಂದರೆ ಹೌ ಟು ಅಪ್ಲೈ, ನೀವು ಯಾವುದೇ ಕಚೇರಿಗೆ ಹೋಗುವ ಅಗತ್ಯವಿಲ್ಲ. ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಮೂಲಕವೇ ಶಾಲಾ ಶಿಕ್ಷಣ ಇಲಾಖೆಯ ಅಧಿಕೃತ ವೆಬ್ಸೈಟ್ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಕೂಡಲೇ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಲೈವ್ ವಿಡಿಯೋ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ. ಧನ್ಯವಾದಗಳು.